ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿ ಬಾರ್ ಕ್ಲಬ್. ಫ್ರೆಂಡ್ಸ್, ನಾನು ಹಸಿ ಮೆಣಸಿನ್ಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿನ ಈ ಒಂದರಲ್ಲಿ 2 ಮಾಡಿದ್ದೀನಿ. ಮಧ್ಯೆ ಸೀಳ್ಬಿಟ್ಟು ಒಂದರಲ್ಲಿ 2 ಕಟ್ ಮಾಡಿರೋದು. ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರು ಹಸಿ ಮೆಣಸಿನ್ಕಾಯಿ ಊಟ ಮಾಡಲು ಇಷ್ಟಪಡ್ತಾರೋ ಅವರಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ನಾವು ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಹಾಕೊಳ್ಳೋಣ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಫ್ರೆಂಡ್ಸ್. ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಹಸಿ ಮೆಣಸಿನ್ಕಾಯಿಗೆಲ್ಲ ಇದು ಕಲರ್ ಚೇಂಜ್ ಆಗಬೇಕು, ಆ ವಾಸನೆನ ಹೋಗಬೇಕು ಫ್ರೆಂಡ್ಸ್. ಆ ಮತ್ತೆ ಹುರ್ಕೋಬೇಕು. ಆಮೇಲೆ ರುಚಿ ಕೊಡುತ್ತೆ ಇದು ಎಣ್ಣೆಯಲ್ಲಿ ಈ ಥರ ಹುರಿಯೋದ್ರಿಂದ. ಮೆಣಸಿನ್ಕಾಯಿ ಪಲ್ಯ ತುಂಬ ರುಚಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇದ್ರ ಕಲರ್ ಚೇಂಜ್ ಆಗಿದೆ, ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಕಟ್ ಮಾಡಿರುವಂಥದ್ದು. ಇದು ಕೂಡ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಇದು ಹಸಿ ವಾಸನೆ ಹೋಗಬೇಕು ಈರುಳ್ಳಿದೆಲ್ಲ, ಆ ಮಟ್ಟಕ್ಕೆ ಹುರ್ಕೊಳ್ಳಿ ಫ್ರೆಂಡ್ಸ್. ಕರಿಬೇವಿನ ಸೊಪ್ಪು ಫ್ರೆಂಡ್ಸ್ ನಾನು ಒಣಗಿಸಿಟ್ಟಿದ್ದೀನಿ. ಇದು ತೊಳೆದು ನೆರಳಲ್ಲಿ ಈ ಥರ ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡಿ. ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಇದು ಮತ್ತೆ ಎಲ್ಲೋ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಗ್ರೇವಿ ಆಗಿರೋದ್ರಿಂದ ನಾನು ನೀರು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡಷ್ಟು ಹಾಕಿ ಫ್ರೆಂಡ್ಸ್. ಇದು ನೀರು ಕುದಿಯುವಾಗ ಇವಾಗ ನಾವು ಶೇಂಗಾ ಪುಡಿ ಅಥವಾ ಎಳ್ಳು ಪುಡಿನ ಹಾಕ್ಬೋದು ಫ್ರೆಂಡ್ಸ್. ಎಳ್ಳು ಪುಡಿ ಇಲ್ವಾ ಶೇಂಗಾ ಪುಡಿ. ನಾನು ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ, ಒಂದು 3 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದು ಗ್ರೇವಿ ಚೆನ್ನಾಗಿ ಬರಬೇಕು ಅಂತ. ಮೆಣಸಿನ್ಕಾಯಿ ಖಾರ ಆಗಿದ್ರೆ ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಇಲ್ಲ ನಮ್ಗೆ ನಡೆಯುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು 10ರಷ್ಟು ತೆಗೆದುಕೊಂಡಿದ್ದೀನಿ. ಅಂದರೆ ಕಟ್ ಮಾಡಿರುವಂಥದ್ದು 5 ಇದೆ, ಅದರಲ್ಲಿ ನಾನು ಕಟ್ ಮಾಡಿದ ಮೇಲೆ ಒಂದು 10 ಆಗಿದೆ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ, ಅಂದರೆ ಕುದೀತಾ ಇದೆ. ಇದರಲ್ಲಿ ಏನು ನೀರಿನ ಅಂಶ ಇದೆ ಸ್ವಲ್ಪ ಕಡಿಮೆ ಆಗಿದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾವು ಹಾಕಿರೋ ಮೆಣಸಿನ್ಕಾಯಿ ಎಲ್ಲ ನೋಡಿ ಬೆಂದಿರುತ್ತೆ ಇದರಲ್ಲಿ. ಇಷ್ಟಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಒಂದು 5 ನಿಮಿಷದಲ್ಲೇ ಆಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಫೈನಲ್ ಆಗಿ ನಾವು ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.